ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ರಾಧೆ ತನ್ನ ಕೃಷ್ಣನನ್ನು ನೋಡಲು ಮಾತ್ರವೇ ಕಣ್ಣು ಬಿಟ್ಟ ಸುಂದರ ಕಥೆಯನ್ನು ಕೇಳಿದೆವು. ಇಂದು ಬೃಂದಾವನದ ಕಾಡಿನಲ್ಲಿ ಮೊಳಗಿದ ಆ ಮಾಂತ್ರಿಕ ಕೊಳಲಿನ ನಾದದ ಬಗ್ಗೆ ತಿಳಿಯೋಣ. ಕೃಷ್ಣನ ಕೈಯಲ್ಲಿರುವ ಆ ಕೊಳಲು ಕೇವಲ ಮರವಲ್ಲ, ಅದು ರಾಧೆ ಮತ್ತು ಕೃಷ್ಣನ ನಡುವಿನ ಮೌನ ಸಂವಾದದ ಸೇತುವೆ. ಕೃಷ್ಣನ ಕೊಳಲು ಮೊಳಗಿದಾಗ ಬೃಂದಾವನದಲ್ಲಿ ಏನಾಗುತ್ತಿತ್ತು ಗೊತ್ತಾ? ಬಾಲ್ಯದಲ್ಲಿ ಕೃಷ್ಣ ಕಾಡಿಗೆ ಹಸುಗಳನ್ನು ಮೇಯಿಸಲು ಹೋದಾಗ ಬಿದಿರಿನ ಮೆಳೆಯಿಂದ ಒಂದು ಸುಂದರ ಕೊಳಲನ್ನು ಸಿದ್ಧಪಡಿಸುತ್ತಾನೆ. ಆದರೆ ಆ ಕೊಳಲಿಗೆ ಜೀವ ಬಂದಿದ್ದೇ ರಾಧೆಯ ಪ್ರೇಮದಿಂದ. ಕೃಷ್ಣ ಹೇಳುತ್ತಿದ್ದನಂತೆ, ಈ ಕೊಳಲು ನನ್ನ ಶ್ವಾಸವಲ್ಲ, ಇದು ರಾಧೆಯ ಪ್ರೇಮದ ಧ್ವನಿ. ಕೃಷ್ಣ ಕೊಳಲನ್ನು ತುಟಿಗೆ ಅಂಟಿಸಿ ಊದಿದಾಗ ಹೊರಬರುತ್ತಿದ್ದದ್ದು ಕೇವಲ ರಾಗವಲ್ಲ, ಅದು ಪ್ರತಿ ಬಾರಿಯೂ ರಾಧಾ ರಾಧಾ ಎಂಬ ಹೆಸರನ್ನೇ ಉಚ್ಚರಿಸುತ್ತಿತ್ತು. ಬೃಂದಾವನದ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ರಾಧೆಗೆ ಆ ದೂರದ ಕಾಡಿನಿಂದ ಕೇಳಿಬರುತ್ತಿದ್ದ ಕೊಳಲಿನ ನಾದ ಕಿವಿಗಿಂತ ಹೆಚ್ಚಾಗಿ ಹೃದಯಕ್ಕೆ ಮುಟ್ಟುತ್ತಿತ್ತು. ಆ ಧ್ವನಿ ಕೇಳಿದ ಕೂಡಲೇ ರಾಧೆ ತನ್ನೆಲ್ಲ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದಳು. ಕೈಯಲ್ಲಿದ್ದ ಕೆಲಸ ಹಾಗೆಯೇ ಇರುತ್ತಿತ್ತು. ಹೆಜ್ಜೆಗಳು ತನ್ನಷ್ಟಕ್ಕೆ ತಾನೇ ಕೃಷ್ಣನಿದ್ದ ಕಡೆಗೆ ನಡೆಯುತ್ತಿದ್ದವು. ಸಖಿಯರು ಎಷ್ಟೇ ತಡೆದರೂ ಕೃಷ್ಣ ಕರೆಯುತ್ತಿದ್ದಾನೆ ಎಂದು ಓಡುತ್ತಿದ್ದಳು. ಅದು ಕೇವಲ ಆಕರ್ಷಣೆಯಲ್ಲ, ಅದು ಆತ್ಮದ ಕರೆಯಾಗಿತ್ತು. ಒಮ್ಮೆ ರಾಧೆ ತಮಾಷೆಯಾಗಿ ಕೃಷ್ಣನ ಕೊಳಲನ್ನು ಕದ್ದು ಬಚ್ಚಿಡುತ್ತಾಳೆ. ಕೃಷ್ಣ ಕೇಳಿದಾಗ, ಈ ಕೊಳಲು ನನಗಿಂತ ಹೆಚ್ಚು ನಿನ್ನ ತುಟಿಯನ್ನು ಮುಟ್ಟುತ್ತದೆ, ನನಗೆ ಇದರ ಮೇಲೆ ಹೊಟ್ಟೆ ಕಿಚ್ಚು ಎನ್ನುತ್ತಾಳೆ. ಆಗ ಕೃಷ್ಣ ನಗುತ್ತಾ ಹೇಳುತ್ತಾನೆ, ರಾಧೆ, ಈ ಕೊಳಲು ಒಳಗೆ ಪೊಳ್ಳುವಾಗಿದೆ, ಅಂದರೆ ಖಾಲಿಯಾಗಿದೆ. ನಾನು ನಿನ್ನ ಪ್ರೇಮದಲ್ಲಿ ನನ್ನನ್ನು ನಾನು ಎಷ್ಟು ಖಾಲಿ ಮಾಡಿಕೊಂಡಿದ್ದೇನೋ ಈ ಕೊಳಲು ಕೂಡ ಅಷ್ಟೇ ಖಾಲಿಯಾಗಿದೆ. ಅದಕ್ಕೆ ಇದು ಇಷ್ಟು ಮಧುರವಾಗಿ ಧ್ವನಿಸುತ್ತದೆ. ಅಂದರೆ ಅಹಂಕಾರವನ್ನು ತೊರೆದು ಖಾಲಿಯಾದಾಗ ಮಾತ್ರ ದೈವಿಕ ಸಂಗೀತ ಹೊರಹೊಮ್ಮುತ್ತದೆ ಎಂಬುದು ಇದರ ಅರ್ಥ. ಸ್ನೇಹಿತರೆ, ಕೃಷ್ಣನ ಕೊಳಲು ಇಂದಿಗೂ ಬೃಂದಾವನದ ಗಾಳಿಯಲ್ಲಿ ಕೇಳಿಸುತ್ತದೆ ಎನ್ನುತ್ತಾರೆ ಭಕ್ತರು. ಆದರೆ ಆ ಸಂಗೀತ ಕೇಳಲು ರಾಧೆಯಂತಹ ಪರಿಶುದ್ಧ ಪ್ರೇಮವಿರಬೇಕು. ನಾಳೆಯ ಭಾಗದಲ್ಲಿ ಕೃಷ್ಣ ಮತ್ತು ರಾಧೆ ಸೇರಿ ಗೋಪಿಕೆಯರ ಜೊತೆ ನಡೆಸಿದ ಆ ಅದ್ಭುತ ರಾಸಲೀಲೆಯ ರಹಸ್ಯವನ್ನು ತಿಳಿಯೋಣ. ಮರೆಯದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ರಾಧಾಕೃಷ್ಣ.